ಈಗ ಇಂದಿನ ಪತ್ರಿಕೆಗಳ ಎಣುಕುನೋಟ. ವಿಕಸಿತ ಭಾರತ ಆಧಾರದಲ್ಲಿ ಬಜೆಟ್ ಮಂಡನೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ, ಕೈಗಾರಿಕಾ ಸದಸ್ಯರೊಂದಿಗೆ ಸಂವಾದ. ವನ್ಯಜೀವಿ ಸಂಚಾರದ ಬಗ್ಗೆ ಸ್ಥಳೀಯರಿಗೆ ಮಾಹಿತಿ ನೀಡಿ, ಸಫಾರಿ ಪುನರಾರಂಭದ ಹಿನ್ನೆಲೆ ಅಧಿಕಾರಿಗಳ ಸಭೆ, ವನ್ಯಜೀವಿಗಳ ಮೇಲೆ ನಿಗಾ ಇಡಲು ಥರ್ಮಲ್ ಡ್ರೋನ್ ಬಳಸಿ ಈಶ್ವರ್ ಖಂಡ್ರೆ. ಮುಂದಿನ ವರ್ಷದಿಂದ ನೈತಿಕ ವಿಜ್ಞಾನ ಪಠ್ಯ, ಮಿಷನ್ ಪ್ರಕೃತಿ ಕಾರ್ಯಕ್ರಮದಲ್ಲಿ ಸಚಿವ ಮಧು ಬಂಗಾರಪ್ಪ ಪ್ರಕಟ. ಹದಿಮೂರು ಹಳ್ಳಿಗಳಿಂದ ಫೆಬ್ರವರಿ 27ಕ್ಕೆ ಭೂಮಿ ಹಬ್ಬ, ಸರ್ಕಾರದಿಂದ 1777 ಎಕರೆ ವಾಪಸ್, ರೈತ ಹೋರಾಟಕ್ಕೆ ದೊರೆತ ಜಯ, ಷರತ್ತು ವಿರುದ್ಧ ಹೋರಾಟ ನಿಲ್ಲದು. ಇಂದಿನಿಂದ ರಣಜಿ ಟ್ರೋಫಿ ಫೈನಲ್, ಜಮ್ಮು ಕಾಶ್ಮೀರ ವರ್ಸಸ್ ಕರ್ನಾಟಕ ಫೈಟ್, ಹುಬ್ಬಳ್ಳಿಯಲ್ಲಿ ಪಂದ್ಯ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ವಾರ್ಡ್ ವಿಂಗಡಣೆ ಅಂತಿಮ ಪಟ್ಟಿ ಸಲ್ಲಿಸದ ಜಿಬಿಎ, ಫೆಬ್ರವರಿ 20ರೊಳಗೆ ಸುಪ್ರೀಂ ಕೋರ್ಟ್ಗೆ ಅಂತಿಮ ಪಟ್ಟಿಯನ್ನು ಸಲ್ಲಿಸುವುದಾಗಿ ಹೇಳಿದ್ದ ಸರ್ಕಾರ. ಬೆಂಗಳೂರಲ್ಲಿ ಏಷ್ಯಾದ 2ನೇ ದೊಡ್ಡ ಅಮೆಜಾನ್ ಕಚೇರಿ, 5 ಎಕರೆಯಲ್ಲಿ ನಿರ್ಮಾಣ, ಎಂಬಿ ಪಾಟೀಲ್ ಉದ್ಘಾಟನೆ, 12 ಮಹಡಿಯಲ್ಲಿ 7,000 ನೌಕರರಿಗೆ ಸ್ಥಳಾವಕಾಶ. ಆರೋಗ್ಯ ನೌಕರರ ಮುಷ್ಕರ, ಮಾರ್ಚ್ 11ರಿಂದ ಒಪಿಡಿ ಬಂದ್, ಬೇಡಿಕೆ ಈಡೇರಿಸದಿದ್ದರೆ ಮಾರ್ಚ್ 16ರಿಂದ ಎಲ್ಲಾ ಸೇವೆ ಬಂದ್, 2 ಹಂತದಲ್ಲಿ ಪ್ರತಿಭಟನೆಗೆ ನಿರ್ಧಾರ. ವೈಷ್ಣೋದೇವಿ ಯಾತ್ರಿಕರಿಗೂ ಸಹಾಯಧನ ಲಭ್ಯ, ಮಾರ್ಗಸೂಚಿ ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸಲಿರುವ ಮುಜರಾಯಿ ಇಲಾಖೆ, ಯಾತ್ರಿಕರಿಗೆ 5,000 ರೂಪಾಯಿ. ಟಿ20 ವಿಶ್ವಕಪ್ ಡೂ ಆರ್ ಡೈ ಪಂದ್ಯದಲ್ಲಿಂದು ಪಾಕ್ಗೆ ಇಂಗ್ಲೆಂಡ್ ಸವಾಲು, ಗೆದ್ದರಷ್ಟೇ ಪಾಕ್ಗೆ ಉಳಿಗಾಲ.